ಲೋ ಮಗನೇ, ನಮ್ಮನ್ನ ನೋಡಿ ತಾನೇ ನೀನು ಗಾಡಿ ಆ ಕಡೆ ತಿರ್ಸ್ಕೊಂಡು ಹೋಗಿದ್ದು. ಇಲ್ಲಿ ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ನಮ್ಮ ಬಗ್ಗೆ ಗೊತ್ತಲ್ಲ ನಿನಗೆ. ಹಾ, ಮನೆ ಕಡೆಗೆ ಹುಡ್ಕೊಂಡ್ ಬಂದ್ಬಿಡ್ತೇವೆ ಅಷ್ಟೇ. ಏಯ್, ಟೈಮ್ ಆಗಿದೆ ಕಣೋ. ಸರಿ ಆಯ್ತು, ಬಂದ ಬರ್ತಾನಂತೆ ಕಣ್ರು. ರೀ, ಒಂದು ನಿಮಿಷ ನನ್ನ ಫ್ರೆಂಡ್ಸ್ನ ಮಾತಾಡ್ಸ್ಕೊಂಬರ್ತೀನಿ. ನೀವಿಲ್ಲೇ ಇರಿ. ಹಾಯ್ ಗೈಸ್, ಹಾಯ್. ಹಲೋ ಬಾಸ್. ಏನ್ ಮಾಮ್, ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದ್ಯಾ? ಹೆಂಡತಿ ಬಂದ್ಮೇಲೆ ಎಲ್ಲ ಹಿಂಗೆ ಮಗ. ಏಯ್, ಹಂಗೆ ನಿಲ್ರಲ್ಲ. ಗೊತ್ತು ಬಿಡೋ, ಒಂದ್ ಕಾಲದಲ್ಲಿ ಹೆಂಗೆಲ್ಲ ಇದ್ದೆ ನೀನು. ಅಟ್ಲೀಸ್ಟ್ ಮದ್ವೆಗೂ ಕರೀಲಿಲ್ವಲ್ಲ, ಯಾಕೆ ಅಷ್ಟೊಂದು ಬೇಡ ಆಗ್ಬಿಟ್ವ ನಾವು? ಇಲ್ಲ ಮಗ, ಸ್ವಲ್ಪ ಅರ್ಜೆಂಟಲ್ಲಿ ಆಗೋಯ್ತು. ಹೌದೌದು, ಆಂಟಿರ್ ಹಿಂದೆ ಹೋದ್ರೆ ಎಲ್ಲ ಅರ್ಜೆಂಟ್ ಮಗ. ಅಲ್ಲ ಮಗ, ನಿಂಗೆ ಇನ್ಯಾರು ಸಿಗ್ಲಿಲ್ವೇನೋ? ನಮ್ಮ ಕಾಲೇಜಲ್ಲಿ ಎಂತೆಂಥ ಫಿಗರ್ಗಳಿದ್ರು, ಅದೆಲ್ಲ ಬಿಟ್ಟು ಹೋಗಿ ಆಂಟಿ ಹಿಂದೆ ಬಿಟ್ಬಿಟ್ಟಿಲ್ಲ. ನೋಡು, ಇದು ನನ್ನ ಪರ್ಸನಲ್ ವಿಷಯ. ಇದು ನಿಮ್ಗೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡೋ ಅಗತ್ಯನೇ ಇಲ್ಲ. ನಾನು ಬರ್ತೀನಿ. ಲೋ, ನಿಂತ್ಕೊಳ್ಳೋ. 5 ನಿಮಿಷ ಇಲ್ಲಿದ್ರೆ ನೀನ್ ಹೆಂಡತಿ ಏನು ಓಡೋಗಲ್ಲ. ಬೇಡ, ನನ್ನ ಮಗನ ತಪ್ಪಾಗಿ ಮಾತಾಡ್ತಾ ಇದೀಯ ನೀನು. ತಪ್ಪು ನಮ್ದಲ್ಲಪ್ಪ, ನೀನ್ ಅಡ್ವರ್ಟ್ ಮಾಡ್ಕೊಂಡಿರೋದು. ಆ ಆಂಟಿ ಜೊತೆ ಅಫೇರ್ ಇದ್ರು, ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಕೈ ತೊಳ್ಕೊಳತ್ ತಾನೆ. ಬೇಡ, ನನಗೆ ಸಿಟ್ಟು ಬರ್ಸ್ಬೇಡಿ. ನಾನು ಜಗಳ ಆಡ ಮೂಡಲಿಲ್ಲ. ನಾವೇನ್ ಜಗಳ ಆಡ್ತಿದ್ದೇವೇನೋ, ನಿನ್ ಜೀವನ ಹೀಗಾಯ್ತಲ್ಲ ಅಂತ ಫೀಲ್ ಮಾಡ್ಕೋತಾ ಇದ್ದೇವೆ ಅಷ್ಟೇ. ನ್ಯಾಯವಾಗಿ ಹಾಳಾಗ್ಬಿಟ್ಟಿಯಲ್ಲೋ ಮಗ, ತಾಳಿ ಕಟ್ಟಿ ತಗ್ಲಾಕಬಿಟ್ಟಿಯಲ್ಲೋ. ಬೇಡ, ನನ್ನ ಮಕ್ಕಳು ಇನ್ನೊಂದು ಅಕ್ಷರ ಮಾತಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಹೀರೋಯಿನ್ ಅಂತ ಹುಡುಗಿನ ಬಿಟ್ಟು ಒಬ್ಳು ಲೋ ಕ್ಲಾಸ್ ಆಂಟಿ ಹಿಂದೆ ಹೋಗಿ ಫಿಕ್ಸ್ ಆದಾಗಲೇ ನಿನ್ನ ನನ್ನ ಸೀನಿಯರ್ ಬಗ್ಗೆ ಇನ್ನೊಂದು ಅಕ್ಷರ ಮಾತಾಡಿದ್ರು ಊತಾಕ್ಬಿಡ್ತೀನಿ ನನ್ನ ಮಕ್ಕಳ. ನನ್ನ ಮಗನೇ ನನಗೆ ಹೊಡಿತೀಯ. ಅಯ್ಯೋ ನಿನ್ನ ಅಲ್ಲೇ. ಬಿಚ್ಚೋಗಿದೆಯಲ್ರಿ, ಮೊದಲು ಇವನಿಗೆ ಸ್ಟಿಚ್ ಹಾಕ್ಸ್ರಿ. ಯಾವನ ಹೊಡೆದದ್ದು ಇವನಿಗೆ? ಇವನೇ ಸರ್, ಇವನೇ. ಸುಮ್ಮನಿದ್ದರ ಮೇಲೆ ಜಗಳ ಮಾಡ್ಕೊಂಬಂದ ಸರ್. ನಿಂತ್ಕೊಳ್ಳಲ್ಲ, ಸಾದಾಗಿರಿ ಎಲ್ಲ ನನ್ನ ಮುಂದೆ ನಡೆಯಲ್ಲ. ಎತ್ತಾಕ್ರಿ ಒಳಗಡೆ ಇವ್ರನ್ನ. ಸರ್ ನಾನೇ ಬರ್ಬೇಕು ಸರ್. ಮೊದಲು ತಪ್ಪು ಮಾಡ್ದವ್ರು ಇವರು. ಖಂಡಿತ ನಡಿಯಪ್ಪ ನೀನು. ಸರ್, ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ. ದೃಶ್ಯ ಚಾನಲ್ ರಿಪೋರ್ಟರ್ ನಾನು. ಹೌದಾ? ಮೀಡಿಯಾದವನಾಗೆ ಗೂಂಡಾಗಿರಿ ಮಾಡ್ತೀಯಾ? ಎಲ್ಲೋ ನಿನ್ನ ID ಕಾರ್ಡು? ಸರ್, ಅದು ತಂದಿಲ್ಲ ಸರ್. ಮನೇಲಿ ತಿಂದು ಕೊಬ್ಬು ಜಾಸ್ತಿ ಆಗಿ ಇಲ್ಲಿ ಬಂದು ಕಿತ್ತಾಡ್ತಾ ಇದ್ದೀರಾ? ತಳ್ರಿ ಒಳಗಡೆ ಇವ್ರಿಗೆ. ಮಕ್ಕಳ ಇದೇ ಇವತ್ತು ನಿಮಗೆ. ಅಬ್ಬಾಯ್ ಸರ್, ಅವ್ರು ಏನ್ ಮಾಡ್ರು ಸರ್? ಶಾಲಿನಿ, ನೀವೇನು ಗಾಬರಿ ಆಗ್ಬೇಡಿ. ಮನೆಗೆ ಹೋಗಿ ಬರ್ತೀನಿ. ಹೋಗ್ರಿ.